ತೋಟದಲ್ಲಿ ಅಡುಗೆ ಮಾಡಿದೀವಿ. ಊಟ ಕೂಡ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಏನೇನು ಅಡುಗೆ ಅಂದರೆ ಒಲೆ ಮೇಲೆ ಮಾಡಿರುವಂಥ ಅನ್ನ, ಒಲೆ ಮೇಲೆ ಮಾಡಿರುವಂಥ ಬೇಳೆ ತರಕಾರಿ ಹುಳಿ, ಆಮೇಲೆ ಚಟ್ನಿ, ಆಮೇಲೆ ತವ್ವಿ, ಆಮೇಲೆ ಫೈನಲ್ ಆಗೇನು ಮಜ್ಜಿಗೆ. ಬನ್ನಿ ಎಲ್ಲರೂ ಊಟ ಮಾಡೋಣ, ಎಂಜಾಯ್ ಮಾಡೋಣ. ಎಲ್ಲರಿಗೂ ಸ್ವಾಗತ. ಹೊಲದಲ್ಲಿ ಅಡುಗೆ ಮಾಡೋದಕ್ಕೆ ಎಲ್ರಿಗೂ ಸ್ವಾಗತ. ಅಲ್ಲಿ ಅನ್ನ ಆಗಿದೆ, ಅನ್ನ ಮಾಡಿಟ್ಟಿದ್ದೀನಿ ನಾನೇನೆ. ಬೇಳೆಗಿಟ್ಟಿದೆ, ಬೇಳೆ ಕುದ್ದಿದೆ. ಹಾಗಾಗಿ ಬೇಳೆ ಕುದಿಸೋದಕ್ಕೆ ಒಂದು ಚೆನ್ನಾಗಾಗಬೇಕಂದ್ರೆ, ಏನು ಕಲರ್ಫುಲ್ ಆಗಬೇಕಂದ್ರೆ ಬೇಳೆ, ಅರಿಶಿನ ಪುಡಿ, ಆಮೇಲೆ ಒಂಚೂರು ಎಣ್ಣೆ, ಆ ಗಿಡದಿಂದ ಕಿತ್ತಿರುವಂಥ ಫ್ರೆಶ್ ಕರಿಬೇವು ಹಾಕಿ ಕುದಿಸಿದೆ. ತವಿ ತೆಗೆದಿದ್ದೀನಿ. ಸೊ ಈಗ ತವ್ವಿ ಆಗಿದ್ಮೇಲೆ ಅದು ಟೊಮೆಟೊ ಮತ್ತು ಏನು ಕ್ಯಾರೆಟ್ ಹಾಕಿ ಬೇಯಿಸ್ತಾ ಇದ್ದೀನಿ. ಈಗ ಇದು ಹಾಕಬೇಕು ಅಂತ ಮನಸ್ಸಿಗೆ ಬರ್ಲಿಕ್ಕೆ ಹಾಕ್ತೀನಿ. ಹೆಂಗೆ ಸಾಕಾ? ಇದು ಯಾವುದೋ ವಾಸನೆ ಇಲ್ಲಾರ್ದು ಕೆಂಪುದು ಖಾರ ಅನ್ಸುತ್ತೆ, ಹಾಕೋಣ. ಅರಿಶಿನ ಪುಡಿ, ಉಪ್ಪು ಒಂದು ಅಳತೆ, ಬೇರೆ ಯಾವ ಮಸಾಲೆ ಇಲ್ಲ, ಹುಡುಕ್ತಾ ಇದ್ದೀನಿ. ಬರೀ ಸಾಂಬಾರ್ ಪುಡಿ ಮಾತ್ರ ಇದಾವೆ. ಇದು ಬರೀ ಸಾಂಬಾರ್ ಪುಡಿ ಮಾತ್ರ. ಬೇರೆ 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 ಮಸಾಲೆಗಳೆಲ್ಲ ಇರಬೇಕು. ಎಲ್ಲ ತಂದು ಒಗಿದ್ರೆ ಒಂದು ಸಾಂಬಾರು ಬೇರೆ ಥರನೇ ಆಗುತ್ತೆ. ಇರಲಿ ಸದ್ಯಕ್ಕೆ ಇಷ್ಟೇ. ಅಲ್ಲೆಲ್ಲೇ ಹೋಯ್ತಾರೆ ನೋಡಪ್ಪ. ಈಗ ಇದಕ್ಕೆ ಏನು ಮಾಡ್ಬೇಕಂದ್ರೆ ಹಿಂಗೆ ತಗೊಳ್ಳೋದು ಎಷ್ಟು ಜನ ಇದಾರೆ ನೋಡ್ಬಿಟ್ಟು ಅಷ್ಟು ನೀರು ಹಾಕೋದು. ಬಸ್ ಈಗ ಇದಕ್ಕೊಂದು ಸ್ವಲ್ಪ ಕಿವುಚಿರೋ ಅಂತ ಹುಣಸೆ ಹಣ್ಣನ್ನ ಹೊಗೆಯೋಣ. ಕರಿನೀರು, ಯಾಕನ್ಸುತ್ತೆ? ಅನ್ನ ಸಖತ್ತಾಗಿ ರೆಡಿಯಾಗಿದೆ. ಹರಳಿ ಬಿಟ್ಟಿದೆ, ಫುಲ್ ಹರಳಿ ಬಿಟ್ಟಿದೆ. ಒಳಗಡೆ ಇದ್ದಾವಾಗಲೇ ಇಡಬೇಕಾದ್ರೆ ಇವಾಗ ಮೇಲ್ ಬಂದ್ಬಿಟ್ಟಿದೆ. ನಾನು ಹಾಕಿಲ್ಲ ಅಕ್ಕಿನ, ಅವರು ಬೇರೆಯವ್ರು ಹಾಕಿ ಹೋಗಿದ್ರು. ನಾನು ಅದನ್ನು ಮ್ಯಾನೇಜ್ ಮಾಡಿದ್ದೀನಿ. ಅಕ್ಕಿ ಜಾಸ್ತಿ ಆಗಿಬಿಟ್ಟಿತ್ತು, ಅದಕ್ಕೆ ಹೊರಗಡೆ ಬಂದಿದೆ. ಅಂದ್ರೂ ಪರವಾಗಿಲ್ಲ, ಬೆಂದಿದೆ, ಕರೆಕ್ಟಾಗಿದೆ. ಅನ್ನದ ಕೆಲಸ ಮುಗೀತು. ಒಲೆನೂ ತಣ್ಣಗೆ ಮಾಡಿದ್ದೀನಿ ಅದನ್ನು. ಇದಕ್ಕೆ ಈಗ ಹುಣಸೆ ಹಣ್ಣು ಹಾಕಿದ ಮೇಲೆ ಸಖತ್ತಾಗಿದ್ದು ಚೆನ್ನಾಗಿ ಹುಣಸೆ ಹಣ್ಣು, ಉಪ್ಪು, ಮಸಾಲೆ, ಖಾರ, ಟೊಮೆಟೊ, ತರಕಾರಿ ಎಲ್ಲ ಬೇಯ್ತಾ 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 ಒಂದು ಗುಡಿದ ಮೇಲೆ ಅದಕ್ಕೊಂದು ಚೊರ್ರ ಅಂತ ಹಿಂಗಿನ ಒಗ್ಗರಣೆ ಹಾಕಬೇಕು. ಸಾರು ರೆಡಿ ಆಗುತ್ತೆ ನೋಡ್ರಿ. ಈಗ ಇಲ್ಲಿ ಹೊಗೆ ಬರತ್ತದಲ್ಲ, ಇದೇ ನನಗೆ ಶಾಖ. ಈ ಪೆಡಿಕ್ಯೂರ್, ಮೆನಿಕ್ಯೂರ್, ಫೇಶಿಯಲ್ ಮಾಡ್ಕೋತಾರಲ್ಲ ಹಂಗೆ. ಈಗ ಇಲ್ಲಿ ನಾನು ಉಗ ತಗೋತಾ ಇದ್ರೆ ನನ್ನ ಮುಖದಲ್ಲಿರೋ ಗುಳ್ಳೆಗಳೆಲ್ಲ ಹೋಗ್ಬಿಡುತ್ತೆ. ಅಂದರೆ ಈ ವೈಟ್ ಹೆಡ್ಸ್ ಎಲ್ಲ ಹೋಗ್ಬಿಡುತ್ತೆ, ಮುಖ ಗ್ಲೋ ಆಗ್ಬಿಡುತ್ತೆ. ಈಗ ಹೊಗೆ, ಬೆಂಕಿ ಕಡಿಮೆ ಆಗಿದೆ ಎಲ್ಲ. ಇನ್ನೊಂಚೂರು ಹೊಗೆಡ ಜಾಸ್ತಿ. ಹುಣಸೆ ಹಣ್ಣು ಜಾಸ್ತಿ ಹುಳಿ ಇಲ್ಲ, ಅದಕ್ಕೆ ಏನಾದ್ರು ಹಾಕೋಣ. ಈ ಹುಳಿಗೆ ಎಷ್ಟು ಹುಣಸೆ ಹಣ್ಣು ಹಾಕಿದ್ರು ಹುಳಿ ಆಗ್ತಾನೆ ಇಲ್ಲ. ಅದಕ್ಕೋಸ್ಕರ ನಮ್ಮ ಹುಡುಗರು ಇಲ್ಲೊಂದು ಮಾವಿನ ಮರ ಇತ್ತಂತೆ, ಫ್ರೆಶ್ ಆಗಿ ಮಾವಿನಕಾಯಿ ಕಿತ್ಕೊಂಡಿದ್ದಾರೆ. ಹೆಚ್ಚಿಬಿಟ್ಟು ಒಂದು 4 ಹೋಳು ಅದ್ರಲ್ಲಿ ಒಗೆಯೋಣ, ಮಿಕ್ಕಿದ್ದು ನಾವು ತಿನ್ನೋಣ. ಹಾಂ, ಹಂಗೆ ಮಾಡೋಣ. ಈಗ ಬರುತ್ತೆ, ಹೆಂಗೆ ಬರಲ್ಲ ನೋಡೋಣ ಹುಳಿ. ಎಷ್ಟು ಜಲ್ದಿ ಆಗ್ಬಿಡ್ತಲ್ಲ ಅಡಿ ಹುಳಿ ಬರ್ತದೆ. ಎಸ್, ಒಗ್ಗರಣೆ ಒಂದಾದ್ರೆ ಆಯಿತು. ನೋಡಿ ನಮ್ಮ ಅಕ್ಕ ಈಗ ಬಂದ್ಬಿಟ್ಟು ಎಲ್ಲ ಕೆಲಸಕ್ಕೂ ಒಂದು 8 ಪಾಯಿಂಟ್ ಕೊಡ್ತಾರೆ ಒಗ್ಗರಣೆ ಮಾಡಿ.
ಇನ್ನೊಂದು ವೆರಿ ಸೀಕ್ರೆಟ್ ಹೇಳ್ತೀನಿ, ಏನೇ ಮಾಡಿದ್ರು ಸಾರು ಹುಳಿ ರಸಮ್ಮು ಟೇಸ್ಟ್ ಬಂದಿಲ್ಲ ಅಂದರೆ ಎಲ್ಲ ಆದಮೇಲೆ ಫೈನಲಲ್ಲಿ 1-2 ಚಮಚ ತುಪ್ಪನ ಹಿಂಗೆ ಸುರಿಬಿಡ್ರಿ, ರುಚಿ ತಾನೇ ಬರುತ್ತೆ. ಹಸಿರು ಕಲರ್ ಪೇಂಟ್ ಮಾಡ್ತಾರಂತ ಈಗ ಲಾಸ್ಟ್ ಮಂತ್ ನಮ್ಮ ಅಕ್ಕವರು. ಕೊತ್ತಂಬರಿ ಸೊಪ್ಪು ಅಡಿಗೆಗೆ ಕೊತ್ತಂಬರಿ ಸೊಪ್ಪಿದ್ರೆ ಅದ್ರ ಎಕ್ಸ್ಟ್ರಾ ಟೇಸ್ಟ್, ಒಂಥರ ಪರ್ಫ್ಯೂಮ್ ಮಾಡ್ಕೊಂಡಂಗೆ. ಗಂಟಿ ಹೊಡೆದೇ ಇಲ್ಲಲ್ಲ. ಮಜ್ಜಿಗೆ ರೆಡಿ ಆಗ್ಯದ. ಮಜ್ಜಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು, ಎಣ್ಣೆ ಕಾಯ್ದಿದೆ, ಸಾಸಿವೆ ಜೀರಿಗೆ ಹೋಗಿದ್ರು, ಕರಿಬೇವು ಹೋಗಿದ್ರು, ಹಿಂಗು ಹಾಕಿದ್ವಿ. ಈಗ ಇದನ್ನ ತಗೊಂಡೋಗಿ ಚಟ್ನಿಗೆ ಅದಕ್ಕೆ ತಗೊಂಡು ಚಟ್ನಿಗೆ ಒಂದು ಸ್ಪೂನು. ಏನಿದು ಮಜ್ಜಿಗೆ 1 ಸ್ಪೂನು. ಉಳಿದಿದ್ದನ್ನ ನಮ್ಮ ಕುದೀತಾ ಇರೋ ಸಾಂಬಾರಿಗೆ ಚೊರ್. ಆಮೇಲೆ ಇಲ್ಲೊಂದು ಅದಲ್ಲಪ್ಪ ತವಿ, ತವಿಗೊಂದು ಚೊರ್, ಇದಕ್ಕೊಂದು ಸ್ವಲ್ಪ ಏನೋ ಸ್ವಲ್ಪ ಚೊರ್. ಉಳಿದಿದ್ದನ್ನೆಲ್ಲನೂ ಇದಕ್ಕೆ ಚೊರ್. ವಾವ್, ಸಾಂಬಾರೀಗ ಕಂಪ್ಲೀಟಾಗಿ ರೆಡಿ ಆಯಿತು. ಇನ್ನೇನು ಊಟಕ್ಕೊಂದು ಬಾಕಿ. ಸೊ ಇದು ನಮ್ಮ ತೋಟದಲ್ಲಿನ ಅಡುಗೆ ಆಗಿತ್ತು. ಈಗ ಹಶುವಾಗ್ಬಿಟ್ಟಿದೆ, ಊಟ ಮಾಡೋ ವಿಡಿಯೋ ಎಲ್ಲ ಬೇಡ, ಅಡುಗೆ ಮಾಡಿದ್ದೀನಿ ಅಲ್ವಾ ಸಾಕು. ಈ ಥರ ಬೇಳೆ ಸಾರು ಮಾಡಿಕೊಂಡು ಹೊಟ್ಟೆ ತುಂಬ ತಿನ್ನಿ. ಬಾಯ್.